ನಾನು ಬಂದಿರೋ ಖುಷಿನಲ್ಲಿ ನಮ್ಮ ತುಕ್ಕುಮಕ್ಕು ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಮ ಯಜಮಾನರಿಗೆ ಯಾವುದಾದ್ರೂ ಒಂದು ಅಮೂಲ್ಯವಾದಂಥ ವಿಷಯನ ಹೇಳಬೇಕು ಅಂದರೆ ಯಾವುದು ಹೇಳ್ಬೋದು? ಅಂಥ ವಿಷಯ ಏನಿಲ್ಲ. ಏನಿಲ್ಲ. ಲವ್ ಮ್ಯಾರೇಜ್ ನಿಮ್ಮದು? ಇಲ್ಲ, ಅರೇಂಜ್ ಮ್ಯಾರೇಜ್. ಮತ್ತು ಊರವರೆಲ್ಲ ಹೇಳ್ತಾರೆ ಅವ್ರಿಗೇನೆ ಹೇಳ್ತಾರೆ. ಹೌದಣ್ಣ? ಇಲ್ಲ, ನಮ್ದು ಅರೇಂಜ್ ಮ್ಯಾರೇಜೇ. ಅರೇಂಜ್ ಮ್ಯಾರೇಜೇ ನಮ್ದು. ನಿಂದಣ? ಓ, ಅದು ಹಿಂಗಾಗಿದೆ. ನಮ್ಮ ಇವರು ಲವ್ ಮಾಡ್ತಾವ್ರೆ, ಇವರು ಅರೇಂಜ್ ಅಲ್ವಾ? ನೀವು ಲವ್ವಾ? ಅಯ್ಯಯ್ಯೋ ಗುರು, ಹೆಂಗ್ ಕಂಡಿಡ್ಬಿಟ್ಟೆ ನಾನು ಈಗ. ಕರೆಕ್ಟ್, ಅವ್ರದ್ದು ಅರೇಂಜ್, ಇವ್ರದ್ದು ಲವ್. ಅಣ್ಣ, ನೀನು ಲವ್ ಮಾಡಿ ಹೆಣ್ಣು ಕೇಳಕ್ಕೆ ಮನೆಗೆ ಹೋಗಿತ್ತು, ಹೌದಾ? ಹೆಂಗಿತ್ತು ಆ ಸಿಚುವೇಶನ್? ಚೆನ್ನಾಗಿತ್ತು. ಚೆನ್ನಾಗಿತ್ತಂತೆ. ಹೆಂಗಿತ್ತು? ಯಾವ್ಯಾವ ಥರ ಒಪ್ಸಿದ್ರಿ, ಕನ್ವಿನ್ಸ್ ಮಾಡಿದ್ರಿ? ನಾನು ಕನ್ವಿನ್ಸ್ ಮಾಡಿಲ್ಲ, ನಮ್ಮ ಅಪ್ಪನ ಕನ್ವಿನ್ಸ್ ಮಾಡಿದ್ರು. ಹೌದಾ? ಒಪ್ಕೊಂಡ್ರಿ ನಿಮ್ಮಪ್ಪ? ಏನಂದ್ರು? ಆಯ್ತು ಅಂದ್ರು ಅಷ್ಟೇ. ಅಣ್ಣ, ನಿನ್ ನೋಡಿದ್ಮೇಲೆ ಹಂಗಂದ್ರ? ಚೆನ್ನಾಗಿರಿ. ಏನಾದರೂ ನಿಮ್ಮ ಶ್ರೀಮತಿ ಅವ್ರಿಗೆ ಹೇಳ್ಬೇಕು ಅಂದ್ರೆ ಏನು ಹೇಳ್ತೀಯಣ್ಣ? ಹೇಳಣ್ಣ. ಏನೂ ಇಲ್ಲ, ಏನು ಹೇಳಲ್ವಾ? ಏನಕ್ಕ? ಅಲ್ಲೋಡಪ್ಪ ಇಲ್ಲಿ ನಮ್ಮ ಅಜ್ಜಿಯ ಐ ಲವ್ ಯು ಅನ್ಸು ಮುಗ್ದೋಯ್ತದೆ ಅಂತ. ಒಂದು ಕೆಲಸ ಮಾಡಿ, ನೀವು ಅವ್ರಿಗೆ ಐ ಲವ್ ಯು ಅನ್ನಿ, ನೀವು ಅವ್ರು ನಿಮ್ಗೆ ಐ ಲವ್ ಯು ಟು ಅಂತಾರೆ. ಐ ಲವ್ ಯು. ತೆಗಿರಿ. ಅದೇನ್ರಿ, ಅದು ಯಾರೋ ಮೂರನೇವ್ರು ಕೇಳ್ದಂಗೆ ಐ ಲವ್ ಯು, ಐ ಲವ್ ಯು. ಅಟ್ಲೀಸ್ಟ್ ಮುಖ ನೋಡ್ಕೊಂಡಾದ್ರೂ ಹೇಳ್ಬಾರ್ದಾ ಐ ಲವ್ ಯು? ಅದ್ರಿ, ಅದು ಹೆಂಗಿರ್ಬೇಕು ಗೊತ್ತೇನ್ರಿ? ಪ್ರೀತಿ ಉಕ್ಕಬೇಕು. ಹಾಂ, ಐ ಲವ್ ಯು, ಐ ಲವ್ ಯು ಟು. ಒಂದು ಕೆಲಸ ಮಾಡಿ, ನೀವು ಆ ಕಡೆ ಮನೆ ಮುಂದೆ ನಿಂತಿರಿ, ಇವ್ರು ಇಲ್ಲಿ ನಿಂತಿರ್ಲಿ. ಒಂದು ಕ್ಲೋಸ್ನೆಸ್ ಇಲ್ಲ, ಏನಿಲ್ಲ ರೀ. ಐ ಲವ್ ಯು ಕಣ್ರಿ, ಐ ಲವ್ ಯು ಟೂ ಕಣ್ರಿ, ಈ ಥರ ಏನಾದರೂ ಹೇಳ್ಬೇಕು. ಐ ಲವ್ ಯು, ಐ ಲವ್ ಯು ಟು. ಅಣ್ಣ ಆರಾಮ? ಏನು ಅನಿಸ್ತದಣ್ಣ? ಏನು ಅನ್ಸಲ್ಲ. ಅಲ್ಲ, ಅವರು ನೋಡಿ ಏನು ಅನಿಸ್ತದೆ? ಏನು ಅನ್ಸಲ್ಲ. ಏನು ಅನ್ಸಲ್ವಾ? ಮತ್ತೆ ಮದುವೆ ಹಾಕದಣ್ಣ, ಸಂಸಾರ ಮಾಡಕ್ಕೆ. ಅಣ್ಣ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 19 ವರ್ಷ ಆಯ್ತು. 19 ವರ್ಷ. ಏನು ಅನಿಸುತ್ತೆ? ಖುಷಿ ಅನ್ನಿಸ್ತದೆ. ಖುಷಿ ಅಲ್ಲ, ನನ್ನ ನೋಡಿ ಅಲ್ಲ, ನನ್ನ ನೋಡಿ ಏನು ಅನಿಸ್ತೈತೆ ಅಂದೆ. ಏನು ಅನಿಸ್ತಾ ಇಲ್ಲ. ಯೋದಿವ ಇದು ಯಾವ ಸೀಮೆ ಜೋಡಿನಪ್ಪ? ಇವ್ರನ್ನ ಕೇಳಿದ್ರೆ ಅಕ್ಕ ನೋಡಿ ಏನು ಅನ್ಸುತ್ತೆ, ಏನು ಅನ್ನಿಸ್ತಾ ಇಲ್ಲ ಅಂತ. ಅವ್ರನ್ನ ಕೇಳಿದ್ರೆ ಏನು ಅನ್ನಿಸ್ತಾ ಇಲ್ಲ ಅಂತ. ಈಗ ಮದುವೆಗೆ ಒಂದು ಕೆಲಸ, ಇದು ದಿವ್ಯಾ, ನಿನ್ನ ಮದುವೆಗೆ ಎಷ್ಟು ವರ್ಷ ಆಯ್ತವ? 9 ವರ್ಷ ಆಯ್ತು. ಬಿಡು, ಇದು 19 ವರ್ಷ. ಅದಕ್ಕೆ ಏನು ಅನ್ನಿಸ್ತಾ ಇಲ್ಲ. ಅದು ಈ ಆಟದಲ್ಲಿ ಗೆಲ್ತೀರಾ? ಗೆಲ್ತೀವಿ. ಗೆಲ್ಲೇಬೇಕು ಇವರು. ಯಾಕೆ ಗೊತ್ತಾ? ಇವ್ರ ಮನೆದ ಕಣಪ್ಪ ಬೆಲ್ಲ. ಅಲ್ಲ, ಆಮೇಲೆ ಬೈಕ್ ಹತ್ತಾರೆ, ನನ್ನ ಮಗ ಸಂತು ಬಂದಿದ್ದ ಮನೆಯಿಂದ ಬೆಲ್ಲನೂ ತಗೊಂಡೋದ, ಒಂದು ಗಿಫ್ಟ್ ಕೊಡ್ಲಿಲ್ಲ ಅಂತವ. ಬಾರೋ ಬಾರೋ ರಣಧೀರ, ನೀ ಬಂದರೆ ನಮ್ಮೆದೆಯದೆ ಸೂರ. ಅಣ್ಣ, ನಿಮ್ಮ ಹೆಸರು? ಮಹೇಶ ಅಂತ. ಮಹೇಶ ಅಂತ. ನಿಮ್ಮ ಯಜಮಾನ್ರ ಹೆಸರು? ಹೆಸರು ಅನಿತಾ. 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 ಒಂದು ಹಾಡು ಹೇಳ್ಬಿಡಿ. ಏನಂತ? ಅನಿತಾ ಅನಿತಾ ಬರಕ್ಲ. ಅಣ್ಣಂಗೆ ನಾನೊಂದು ಮಿಮಿಕ್ರಿ ಮಾಡಿಸ್ತೀನಿ, ಏನು? ಆಯ್ತಾ? ನಾನು ಹೇಳೋ ಡೈಲಾಗ್ ಹೇಳಿ, ಓಕೆನಾ? ಅಯ್ಯಯ್ಯೋ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಭಾರಿ ಖುಷಿ ಆಯ್ತದೆ. ದೊಡ್ಡ ಬೊಮ್ಮನಹಳ್ಳಿ ಅಂದ್ರೆ ಸುಮಕೇನಾ? ಎತ್ತೋ ಸಾರಿ, ಅದು ತುಂಬಂಗಿಲ್ಲ, ಇದು ಸುರಿಯಂಗಿಲ್ಲ. ಬಂದು ಭಟ್ರ ಇಷ್ಟು ಹೇಳ್ಬೇಕು. ಆಯ್ತಾ? ನೀನು ಹೇಳಿದ್ ಒಂದು ಗೊತ್ತಾಗಿಲ್ಲ ನನಗೆ. ನೀನು ಹೇಳಿದ್ ಒಂದು ಗೊತ್ತಾಗಿಲ್ಲ ನನಗೆ. ಓಕೆ, ಈಗ ಒಂದೊಂದಾಗೆ ಕೊಡ್ತೀನಿ. ಅಯ್ಯಯ್ಯೋ, ಬಟ್ ಬೇಡ, ಏನಪ್ಪ ಎಲ್ಲ ಬಿಟ್ಬಿಟ್ಟು ಅವೆಲ್ಲ ಹೇಳಕ್ ಬರಕಿಲ್ಲ. ಅಣ್ಣ ಲೋಟ ಜೋಡಿಸ್ತಾರೆ, ಜೋಡಿಸ್ಬಿಟ್ಟು ಹೋಗ್ಬಿಡಲ್ಲ ಅಂತ ಬಂದಿದ್ರು. ಅಷ್ಟೇ ಸಾಕು. ಇಲ್ಲ, ಅಣ್ಣಂಗೆ ಇದೊಂದು ಲಾಸ್ಟು ಹೇಳೋಣ, ಹೇಳ್ಬೋದು, ಟ್ರೈ ಮಾಡೋಣ. ಏನಕ್ಕೆ ಅಲ್ಲ, ಸುಮ್ಮನೆ ನನ್ನ ನೋಡ್ಕೊಂಡು ಮುಖ ನೋಡ್ದೆ ಹೇಳಕ್ ಬರ. ನನ್ನ ಮುಖ ನೋಡೋಣ, ಅಯ್ಯಯ್ಯ ಹಿಂಗೆ ಮಾಡ್ಕೊಂಡಂಗೆ ಇರೋಣಂಗೆ. ಅಯ್ಯಯ್ಯ, ನನ್ನ ದುಂಡು ಹೆಂಗೈತೆ? ಅಯ್ಯಯ್ಯೋ, ನಾನು ಇಲ್ಲೋಣಲಿ, ನಾನು ಅಯ್ಯಯ್ಯೋ ಅಂದ್ರೆ ಅಯ್ಯಯ್ಯೋ ಬಿಸ್ಲು ಅಂತ. ಅಯ್ಯೋ ಬಿಸ್ಲು. ಜೂನ್ದಲ್ಲಿ ಇಷ್ಟು ನಕ್ಕಿತ್ತು, ಎಲ್ಲ ಗೊತ್ತಿಲ್ಲ ಎಷ್ಟು ನಗ್ತಾವ್ರೆ ಅಂದ್ರೆ.
ನಮ್ಮ ಅಣ್ಣನ ಜೊತೆ ಮಿಮಿಕ್ರಿ ಮಾಡುತ್ತೆ ಅನ್ನೋ ಒಂದು ಹೆಮ್ಮೆ ನಂಗೆ ಬರುತ್ತೆ. ಓಕೆನಾ? ನಾನು ಹೋದ್ ಕಡೆ ಯಾವ ಊರಿಗೆ ಹೋದ್ರು ಒಬ್ರು ಮಿಮಿಕ್ರಿ ಕಲಿಸಿ ನಂತರ ಮಿಮಿಕ್ರಿ ಆರ್ಟಿಸ್ಟ್ ಮಾಡಿ ಹೋಯ್ತೀನಿ. ಅಯ್ಯೋ ಬಂದ್ಬಿಟ್ರಾ? ಬಂದ್ಬಿಟ್ರಾ? ಡಾಕ್ಟರ್ ಬಂದ್ಬಿಟ್ರಾ? ಬಂದ್ಬಿಟ್ರಾ? ಬಿಟ್ಬಿಡ್ತೀನಾ? 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 ಈ ವರ್ಕಣ್ಣು ಸೊಕಲ ಚಾರಿ ಅಂದ್ರೆ ಸುಮ್ಕೆನಾ? ಏನಾಯ್ತಣ್ಣ? ಏನ್ ಇರುವೆ ತುತ್ತೈತೆ ಮೇಲೆ? ಅದಕ್ಕೆ ಹೇಳಿದ್ದು ಪಂಚನೋ ಪೆಂಟ್ ಹಾಕ ಬಂತ ಚಡ್ಡಿ ಹಾಕ ಬಂದು ಸುಂದರ ಸಂಸಾರಕ್ಕೆ ಕಟ್ಟಿ ಚುಚ್ಚ ನೀನೇನಣ್ಣ? ಒಂದು ಮನೆ ಹಾಳು ಮಾಡಕ್ಕೆ ಹೆಂಗ್ ಕೂತಿದ್ದೆ ನೋಡಿ ಕೆಳಗೆ. ಹಾ ತರಣ ಮನೇಲಿ ಏನಾದ್ರು ಬೈತಾರ? ಪ್ರೀತಿಯಿಂದ ಏನ್ ತಂದು ಕೊಡ್ತಾರೆ ಡೈಲಿಯಾ? ಕೇಳಿದ್ದೆಲ್ಲ ನೀವು ಏನಂತ ತವ್ರೆ? ಅದೇ ಏನೇನು ಹೇಳಕ್ಕಾಗೋದಿಲ್ಲ ಅದೆಲ್ಲ. ಹೇಳಕ್ಕಾಗದೆ ಇರೋದು ಏನ್ ತಂದು ಕೊಡ್ತಾವ್ರ? ಸೇಬು ದ್ರಾಕ್ಷಿ ನೋಡು, ಅಲ್ಲಿ ಸೇಬು ದ್ರಾಕ್ಷಿನ ಜಮಾನ್ದಲ್ಲಿ ತಿನ್ಕೊಂಡು ಹೆಂಗ್ ಕೌಂಟರ್ ಹೊಡಿತಾವೆ ಅಂತ. ಸೇಬು ದ್ರಾಕ್ಷಿ ಬಿಟ್ಟು ಅಲ್ಲಾಡ್ತಾ ಇಲ್ಲ. ಈಗ 3 ಜೋಡಿಗಳು ರೆಡಿ ಆಯ್ತು. ಈಗ ಈ 3 ಜೋಡಿಗಳಿಗೆ ಆಟನ ಈಗ ಶುರು ಮಾಡ್ತಾ ಇದ್ದೀನಿ. ಜೋಡ್ಸು ತಲೆ ಮೇಲೆ ಲೋಟ ಜೋಡ್ಸು ಆಟ ಇವಾಗ ಶುರುವಾಗಿದೆ. ಈ ಆಟಕ್ಕೆ ಇರ್ತಕ್ಕಂಥ ಸಮಯ ಬಂದ್ಬಿಟ್ಟು 2 ನಿಮಿಷಗಳ ಕಾಲ. ಯಾರು ಅವರ ಯಜಮಾನರು ತಲೆ ಮೇಲೆ ಎಷ್ಟು ಲೋಟಗಳನ್ನ ಜೋಡಿಸ್ತಾರೆ, ಎಷ್ಟು ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡ್ತಾರೆ, ಅವರು ವಿನ್ ಆಗ್ತಾರೆ. ಹಾಗಾದ್ರೆ ಈ ಒಂದು ಆಟನ ಶುರು ಮಾಡೋಣ. ರೆಡಿ? 1 2 3 ಗೋ. ಏನ್ ಇಟ್ಬಿಡ್ತಾರೆ ಹೆಂಗ್ರಪ್ಪ? ನಂಗೆ ಭಯ ಆಯ್ತೈತೆ. ಅಲ್ಲ ಯಾರಾದ್ರೂ ಒಬ್ರು ಸೋಲ್ಲೇಬೇಕಲ್ಲ. ನನಗೆ ಈ ತರದ ಅವ್ರವ್ರ ಲೋಟ ಅವ್ರವ್ರೇ ಬಂದು ಆಯ್ಕೊಂಡು ಹೋಗ್ಬೇಕು. ಅದ ಅವತ್ತು ಮದ್ವೆ ಆಗೋದ್ರಲ್ಲಿ ಥಿಯೇಟರ್ ಹೋಗಿಲ್ಲ ನೆನ್ಸ್ಕೋ. ಪಾರ್ಕ್ ಹೋಗಿಲ್ಲ ನೆನ್ಸ್ಕೋದ್ಯಾ? ಅಲ್ಲ ಒಂದು ಚೂರಾರು ನಗಾಡ್ತೇವಲ್ಲಪ್ಪ. ನಗಪ್ಪ ನಗು. ದಿವ್ಯಾ ಏನಾಗಲಿ ಮುಂದೆ ಸಾಕು. ಅಯ್ಯೋ ತಲೆ ನಡೆಸ್ಬಿಡ್ತಾರೇನೋ ಬುದ್ಧಿಪಟ. ಅಲ್ಲ ನೋಡ್ರಪ್ಪ ಮುಖದಲ್ಲಿ ನಗು ನೋಡ್ರಪ್ಪ ಹಂಗೆ ಅಣ್ಣಂದು. ಪ್ರಕಾಶಣ್ಣ ಇದೇನ್ ಗೊತ್ತಾ? ನಿಮ್ ಗಂಡಂದ್ರ ತಲೆ ಯಾರ್ದು ಸರಿಯಾಗೈತೋ ಅವ್ರು ಗೆಲ್ತಾರೆ, ಯಾರ ತಲೆ ಸರಿಯಾಗಿಲ್ಲ ಅವ್ರು ಸೋಲ್ತಾರೆ. ಅಣ್ಣ ಹರೀಶ್ ಅಣ್ಣ ಯಾವ ಆಕಾಶ ನೋಡ್ತಾ ಇದೀಯಾ? ದಿವ್ಯಾ ಹೆಂಗಾದ್ರೂ ಮಾಡಿ ಒಂದ್ಸು ಕೆಡಗೋ. ಅಣ್ಣ ನಿಂದೇನ್ ತಲೆನ ತೆಂಗಿನಕಾಯಿ ಅಂತ ಕರೆಕ್ಟಾಗಿ ಶೇಪ್ ಮಾಡು. ತಿರುಗ್ಸೋಣ ಕಡೆಗೆ. ಮೇಕೆತ್ತಣ ತಲೆನಾ ಮೇಕೆ. ಅನಿತಾ ಯಾವುದೇ ಕಾರಣಕ್ಕೂ ನೀನ್ ಗೆಲ್ಬಾರ್ದು. ಕೆಡಗೋ. ಆಟನ ಅರ್ಥ ಮಾಡ್ಕೊಳ್ರಿ. ಯಾರು ಎಷ್ಟು ಲೋಟಗಳನ್ನ ಹೋಲ್ಡ್ ಮಾಡ್ತಾರೆ ಅಂತ. ಆಯ್ತಾ? ಟ್ರೈ ಮಾಡ್ತಾ ಇರಿ. ನೆನೆಸ್ಕೋ ನಿಮ್ ಯಜಮಾನ್ರು ನೆನೆಸ್ಕೋ. ನನ್ಗೆ ಈಗ ಅರ್ಥ ಆಯ್ತು ಪ್ರದೀಪ್ ಅವ್ರು ಲೋಟ ಯಾಕೆ ಉದುರ್ತಾವೆ ಅಂತ. ಉಸಿರು ಬಿಡ್ತಾವ್ರೆ ಪ್ರದೀಪ್ ಅವರು. ದಿವ್ಯಾ ಏನ್ ಅನಿಸ್ತೈತೆ? ಖುಷಿ ಆಯ್ತೈತೆ. ಏನೋ ಆಟ ಆಡಕ್ಕೆ ಖುಷಿ ಆಯ್ತೈತೆ. ಲೋಟ ನಿಲ್ತೇವಲ್ಲ ಏನ್ ಮಾಡೋದು? ಗಾಳಿ ಬರ್ತೈತಲ್ಲ. ನಿಮ್ ಯಜಮಾನ್ರು ತಲೆ ಕೊಂಡ್ ಹೊಡಿ. ಹೊಡೆದ್ಬಿಟ್ರೆ ಬಿದ್ದೋಗ್ಬಿಟ್ರೆ ಇಲ್ಲ ತಲೆ ಕಟ್ಟಿ ಸರಿ ಮಾಡವಾ? ಸರಿ ಮಾಡ್ತಿದ್ದೀನ. ಸರಿ ಐತಿಲ್ಲ. ಹಸಿ ಎಣ್ಣೆ ಹಾಕ ಬರ್ಬೇಕಾಯ್ತು ತಲೆಗೆ. ಅಯ್ಯೋ ನೋಡಿದೆ ಕಟಿಂಗ್ ಮಾಡಿಸಿ ಎಷ್ಟು ಸೈತೆ ಕಡೆ ಕರೆಕ್ಟ್ ಶೇಪ್ ಮಾಡಿಸಿರ್ತೇನೆ. ನೀವ್ ಹೇಳ್ಬೇಕು ತಾನೆ. ಅಡ ಅಯ್ಯೋ ಜೋಡ್ಸಿ ಏನ್ ಗೊತ್ತಾ? ಇವ್ರು 5 ಜೋಡ್ಸಿದ್ರೆ ನೀವು 6 ಜೋಡಿಸ್ಬೇಕಾಯ್ತದೆ ಅಷ್ಟೇ ಟೈಮಿಂಗ್ಸು. ನೀವು ಬುದ್ಧಿವಂತರಾಗಿದ್ರೆ 5 ಸಾಕು ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇರ್ಬೋದಾಗಿತ್ತು. ನಾವ್ ಹೇಳ್ತೀವಿ 10 ಜೋಡಿಸಿ ಅಂತ. ವೀಕ್ಷಕರೇ
ಯಾರ ತಲೆ ಮೇಲೂ ಲೋಟ ನಿಲ್ತಾ ಇಲ್ಲ. ಹಾಗಾಗಿ ಇನ್ನೊಂದು ಅವಕಾಶ ಕೊಡ್ತಿದ್ದೀನಿ, ಬೇಗ ಜೋಡಿಸಿ. ಯಾರು ಎಷ್ಟು ಲೋಟಗಳನ್ನ ತಲೆ ಮೇಲೆ ಇಟ್ಕೊಡ್ತಾರೋ ಅವರು ವಿನ್ ಆಗ್ತಾರೆ. ಜೋಡ್ಸು ತಲೆ ಮೇಲೆ ಲೋಟ ಜೋಡ್ಸು. ಅಯ್ಯೋ ಕವಿತಾಕನ್ ಕೈ ನಡುತ್ತಾವಂತಲ್ಲ, ಯಾಕಣ್ಣ ಸರಿಯಾಗಿ ಊಟ ಕೊಡ್ತಾ ಇಲ್ವಾ ಹರೀಶಣ್ಣ? ಊಟ ಕೊಡ್ತಿದೀವಿ ಡೈಲಿ. ಮತ್ ಕೈ ನಡುತ್ತಾವಂತೆ ಫಸ್ಟ್ ಟೈಮ್ ಅಲ್ವಾ? ನೋಡಿ, ಇಡೀ ದೇಹದ ಯಾವುದೇ ಭಾಗನು ಒಂದು ಚೂರು ಹೊಲಗಾಡ್ದೆ ನಿಲ್ಲಿಸ್ಕೊಂಡಿರೋ ನಮ್ಮ ಪ್ರಕಾಶ್ ಅಣ್ಣ. ನಿಮ್ಮ ವೈಫ್ನ ಕರ್ಕೊಂಡು ಯಾವ ಪಿಕ್ಚರ್ಗೆ ಹೋಗಿದ್ರಿ ಫಸ್ಟು? ಜಗ್ಗು ದಾದ. ನಗಡಣ. ಫೈನಲ್ ಆಟ. ಜೋಡ್ಸು ತಲೆ ಮೇಲೆ ಲೋಟ ಜೋಡ್ಸು, ನೋಡೋಣ ಯಾರು ಮುಗಿಸ್ತಾರೆ ಅಂತ. ಆ ಲೋಟ ಚೆನ್ನಾಗಿ ನಿಂತ್ಕೊಳ್ಳಿ ಅಂತ ಸಾವ್ರತವ್ರಿ. ಇದು ಸ್ಟ್ರಾಟಜಿ ಅಂದ್ರೆ ರೇಷನ್ಗೆ ಪಿತ್ತ ನತ್ತಿಗೆ ಇರ್ಬಿಟ್ಟದೆ. ಹರೀಶ್ ಅಣ್ಣಂಗೆ ಚೆನ್ನಾಗೇ ನೀವೈತೆ ಅಕ್ಕ ತಲೆಯ. ಮನೇಲೂ ಲಿಫ್ಟ್ ಏನಕ್ಕ ಈ ಸರಿ ಯಾಕೋ ನನಗೆ ಅಕ್ಕ ಇವರಿಬ್ರದ್ದು ಲೋಟ ಬಿದೋಬೇಕು ಅಂತ ನೀನೇ ಶಾಪ ಹಾಕಿದ್ದ ಕವಿತಕ್ಕ. ದಿವ್ಯಾ ಹೋಲ್ಡ್ ಮಾಡ್ಕೋ, ಅನಿತಕ್ಕ ಹೋಲ್ಡ್ ಮಾಡ್ಕೊಳ್ಳಿ. ರೆಡಿ ಬಿಡೋ ಕೈ ಬಿಡೋ. 1 2 3 4 5 6 7 8 ಎಲ್ಲ ಪಿತ್ತನ ನತ್ತಿಗೆ ಏರ್ಸ್ಕೊಬಿಟ್ಟು ಬೇಡ ಬಿಡೋಣ ಹೋಯ್ತೀನಿ ಸಾಕು, ಎಷ್ಟೊತ್ತು ಗಂಟೆ ನಿಂತ್ಕೋತಾರಂತ ಜಗಳ. ಕೊನೆಗೂ ಗೆದ್ದೆ ಬಿಟ್ಟಲ್ಲಣ್ಣ. ಮೊದಲ ಸುತ್ತಿನ ಜೋಡ್ಸು ತಲೆ ಮೇಲೆ ಲೋಟ ಜೋಡ್ಸು ಆಟನ ಗೆದ್ದವರು ಮಹೇಶ್ ಅಣ್ಣ, ಅನಿತಕ್ಕ. ಬರ್ಲಿ ಒಂದ್ ಜೋರ ಚಪ್ಪಾಳೆ. ಈ ರೌಂಡ್ ಅಲ್ಲಿ 3 ಜನ ಕಂಪಲ್ಸರಿ ಆಡ್ಲೇಬೇಕು. ಅದಕ್ಕೋಸ್ಕರ ಇನ್ನೊಂದು ಹೊಸ ಜೋಡಿಯನ್ನ ಹುಡುಕ್ತಾ ಇದೀನಿ. ಬರವಾ ಎಲ್ಲ ನಿಮ್ ಹುಡುಗ ಬೇಕಾ? ಆಲ್ರೆಡಿ ಹುಡಿಕಂಡೆ ಇದೆಯಾ? ಬರಲ್ತೈ ಬಾರೋ. ಇದು ನಿಮ್ ಜೋಡಿನಾ? ಇಬ್ರಿಗೂ ಹುಡುಗ್ರಿಲ್ಲ, ಮದುವೆ ಆಗಿಲ್ಲ. ನಿಮ್ಮ ಫೋಟೋ ಕೊಡಿ, ಯಾವ್ದಾದ್ರು ಗಂಡಿದ್ರೆ ಹುಡುಗಿ ಕೊಡ್ತೀನಿ. ಗೆಲ್ತೀರಾ? ಗೆಲ್ತೀವಿ ಗ್ಯಾರಂಟಿ. ಗೆಲ್ಲಿಲ್ಲ ಅಂದ್ರೆ ಗೆಲ್ತೀವಿ ಬಿಡಿ. ಗೆಲ್ಲಿಲ್ಲ ಅಂದ್ರೆ ಇನ್ನೊಂದು 1000 ರೂಪಾಯಿ ಕೊಟ್ಬಿಡಿ ಇಬ್ರಿಗೂ. ಏನಾದ್ರೂ ಆಗ್ಲಿ ಬಂದಿದ್ ನಂಗೆ ಬರ್ಲಿ, ಒಳ್ಳೆ ದೇಪ್ಕ ಹೊಂಟೋಗ್ಬಿಡೋಣ ಅಂತ ದುಡ್ಡು ಇಸ್ಕೊಂಡು ಮನೇಲಿ ನಿಮ್ಗೆ ಒಂದು ಮಿಮಿಕ್ರಿ ಮಾಡಿಸ್ತೀನಿ, ಅದನ್ನ ಮಾಡ್ಬೇಕು. ನಮ್ಗೆ ಮಿಮಿಕ್ರಿ ಎಲ್ಲ ಬರೋದಿಲ್ಲ, ಅದು ಮಾಡಿದ್ರು ಮಾತ್ರ ಕ್ವಾಲಿಫೈ ಆಗೋದು. ಓಕೆನಾ? ರೆಡಿ? ಓದುವಾಗಿರ್ಬೇಕು. ಬರಮಲ್ಲಿ ಕೇಳಿಸ್ಕೊಳ್ಳಿ. ಓದುವಾಗಿರ್ಬೇಕು. ಕರೆಕ್ಟಾಗಿ ಹೇಳಿ ಅದನ್ನ ಫಸ್ಟ್. ಮಿಮಿಕ್ರಿ ನಮ್ಗೆ ಏನ್ ಕರೆಕ್ಟಾಗಿ ಹೇಳಿದಾರ ಅದನ್ನ ಒಂದ್ಸಲ ನಾರ್ಮಲ್ ವಾಯ್ಸಲ್ಲಿ ಹೇಳಿ. ಓದುವ ಬಂಧುವನಾಗಿರ್ಬೇಕು. ತಲಾಟೆ ಮಾಡಿದ್ರೆ ಡಮ್ ಅನ್ಸ್ಬಿಡ್ತೀನಿ. ಅರ್ಥ ಆಯ್ತಾ? ಅವನ ಹೆಸರೇನು ಹೇಳು? ಧನು. ಓದುವ ಬಂಧುವನಾಗಿರ್ಬೇಕು ಧನು. ಏನಾದ್ರು ತಲಾಟೆ ಮಾಡಿದ್ರೆ ಡಮ್ ಅನ್ಸ್ಬಿಡ್ತೀನಿ ಅಂತ. ಓಕೆನಾ? ಹೇಳು. ಮನು. ಧನು. ಓದುವನಾಗಿರ್ಬೇಕು. ಯಾವ್ದು ತಲಾಟೆ ಮಾಡಿದ್ರು ಡಮ್ ಅನ್ಸ್ಬಿಡ್ತೀನಿ. ಧನು. ಹೇಳು. ಎಲ್ಲ ನಗಾಡಿಸ್ತವ್ರೆ. ಅವ್ರು ನಗಾಡಕ್ಕೆ ಅವ್ರು ಇರೋದು. ನಾನು ಓದ್ವಾ ಬಂದ್ವಾ ಅನ್ನಂಗಿರ್ಬೇಕು. ತಲಾಟ ಆಡಿದ್ರೆ ಡಮ್ ಅನ್ನಿಸ್ಬಿಡ್ತೀನಿ. ಯಾವ್ದ್ರಲ್ಲಿ? ಅದನ್ನ ಮಿಮಿಕ್ರಿಲಿ ಹೇಳ್ಬೇಕು. ಸಾಕಿಷ್ಟ ಸ್ವಲ್ಪ ಬೇಸ್ ತಗೋ. ಓದುವನಾಗಿರ್ಬೇಕು. ಹಿಂಗ್ ಬರ್ಬೇಕು. ನಿಮ್ ಜೊತೆ ಟ್ರೈನಿಂಗ್ ಬರ್ತೀನಿ. ನಿಮ್ಮ ಅಸಿಸ್ಟೆಂಟ್ ಆಗಿ ನಾನು ಇಟ್ಕೊಳ್ಳಿ. ಇದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳೋ ಕ್ವಾಲಿಫೈ ಆಗ್ಬೇಕಲ್ಲ ನೀನು. ಇಟ್ಕೋ. ಧನು ಓದ್ವಾ ಬಂದ್ವಾ ಅನ್ನಂಗಿರ್ಬೇಕು. ಇಲ್ಲ ಅಂದ್ರೆ ಡಮ್ ಅನ್ನಿಸ್ಬಿಡ್ತೀವಿ. ಅಯ್ಯಪ್ಪ. ಓಕೆ, ನೀನ್ ಹೇಳುವ. ಹೇಳುವ. ನನಗೆ ಬರಲ್ಲ. ಬರವಾ. ನಿಂಗೆ ಯಾವ ಲೆಕ್ಕ?
ಕಾಲೇಜಲ್ಲಿ ಎಂತೆಂತ ಆಟ ಆಡಿದಿರೋ ಏನೋ. ಆ ತರ ಏನು ಮಾಡಿಲ್ಲ. ಮಾಮೂಲಿ ಕಬಡ್ಡಿ ಖೋಖೋ ಆಟ ಆಡಿಲ್ವಾ? ಮತ್ತೆ ನೀವ್ಯಾವ ಆಟ ಅನ್ಕೊಂಡ್ರಿ? ಅಯ್ಯೋ ಇವು ಭಾರಿ ಪಾಠ ಕಣಪ್ಪ. ಬೇಡ ಹೇಳ ಸಂಸಾರ ಏನ್ ಹೇಳದಣ? ಏನು ಅವಾಗ್ಲೇ ಹೇಳ್ತಾ ಇದ್ದೆ, ಏನಂತ ಹೇಳ್ದೆ? ಇವ್ ಆಟಕ್ಕೆ ಬರೋದಕ್ಕಿಂತ ಮುಂಚೆ ಏನಾದ್ರು ಆಯ್ಕೆ ಬರ್ಬೇಕಾಯ್ತು ಅಂತ. ಏನಾದ್ರು ಹಾಯ್ಕ ಬರ್ಬೇಕು ಅಂದ್ರೆ ಅದೇ ಎಣ್ಣೆ ತಲೆಗೆ ಎಣ್ಣೆ ತಲೆಗೆ ಎಣ್ಣೆ ಅಂತ. ನಾನೇನಪ್ಪ ಇದು ಎಣ್ಣೆ ಹಾಕೊಂಡ್ ಬರ್ಬೇಕು ಅಂತ ಸಾಯ್ಸು. ಇವ್ ಆಟದಲ್ಲಿ ಗೆಲ್ತೀಯಣ್ಣ? ಗೆಲ್ಲ ಅನ್ಕೊಂಡಿದ್ದೀನಿ, ನೋಡೋಣ ಹೆಂಗಾಗತ್ತೆ ಅಂತ. ಗಾಳಿ ಕಡಿಮೆ ಆಗ್ಬೇಕು ಗೆಲ್ಬೇಕು ಅಂದ್ರೆ. ಏನಣ್ಣ ಹೆಸರು? ಸಂತೋಷ್. ನಿಮ್ದು ನಮ್ದು ಒಂದೇ ಕಂತೆ. ಒಂದೇ ಹೆಸರು. ನಿಂದು? ತೇಜಸ್ವಿನಿ. ತೇಜಸ್ಸು ತುಂಬಾ ಇದೆ ಕಣ, ಒಳ್ಳೇದಾಗ್ಲಿ ಕಣ ನಿನ್ಗೆ. ಈ ಆಟದಲ್ಲಿ ಗೆಲ್ತೀಯಾ? ಗೆಲ್ತೀವಿ. ನಿಮ್ಮ ಯಜಮಾನ್ರಿಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀಯಾ? ಏನಿಲ್ಲ. ಎಣ್ಣೆ ಹೊಡಿತಾರಾ? ಲೈಟ್ ಆಗಿ ಇವ್ರು ಮಾತಾಡ್ತಾವ್ರೆ, ಸುಮ್ಮನೆ ನಿಂತ್ಕಡೆ. ಲೈಟ್ ಮಾಡ್ರಿ, ಎಣ್ಣೆ ಹೊಡಿತಾರಂತೆ. ನೀನು? ನಾನು ಫುಲ್ಲು. ಅಣ್ಣ ಅಕ್ಕನ ಹೆಸರು? ರಾಧಾ. ರಾಧಾಕೃಷ್ಣ. ಕಂಡರ್ ಮನೆ ಸಂಸಾರದಲ್ಲಿ ಮೂಗು ತೂರ್ಸೋರು ಒಬ್ರು ಇರ್ತಾರೆ ಗೊತ್ತಾ? ಅವ್ರು ಇವರೇ. ಒಂದು ಸಂಸಾರ ಚೆನ್ನಾಗಿದ್ರೆ ಸಾಕು, ಮನೆಯೊಂದು 3 ಬಾಗಿಲು. ಈಗ ಜೋಡ್ಸು ತಲೆ ಮೇಲೆ ಲೋಟ ಜೋಡ್ಸು. 2ನೇ ರೌಂಡ್ ಪ್ರಾರಂಭ ಆಗ್ತಾ ಇದೆ. ಒಂದು ಕೀರ್ತಿ ಅಣ್ಣ, ಇನ್ನೊಂದು ನಮ್ ಸಂತೋಷ್. ನನ್ನ ಹೆಸರನ್ನೇ ನನ್ ಖಾಲಿ ಸಂತು. ತುಕಾಲಿ ಸಂತು. ಯಾವ ಇವೆಲ್ಲ ರೆಡಿ ಸ್ಟಡಿ ಗೋ. ಮುಚ್ಕೊಂಡಿದ್ ಕಳ್ಳ ನೀನಲ್ಲಿ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಇಷ್ಟು ಹೋದ್ರು ಅಲ್ಲಿ ಮಕ್ಕ ಬಿಟ್ಕೊಂಡು ನಿಂತ್ಕೊಂಡ್ಯಾ? ರೆಡಿ 1 2 3 ಸ್ಟಾರ್ಟ್ ಗೋ. ಅವಾಗಿಲ್ಲ ಕರ್ಣ, ನಾನೇನೋ ಅನ್ಕೊಂಡಿದ್ದೆ, ಇದೇನೋ ಗಿಮಿಕ್ ನಡೆದಿರ್ಬೇಕು ಮೋಟ್ಲಿ. ಜಯಲಕ್ಷ್ಮಿ ಅಲ್ಲ ತೇಜಸ್ವಿನಿ ಮಾತಾಡ್ಸೇ ಹೋಯ್ತಾ ಅಂತ. ಇವ ಅಣ್ಣ ನನ್ನ ಮೇಲೆ ಅಪಾದ್ಯ ಬರ್ತಾವ್ ಸೋಲ್ಲಿ. ಓಡೋ 5 ಲೋಟ ಬರೀ ಮಾತು. ರೋಜಾ ಕೈಯೆಲ್ಲ ನಡುತ್ತಾವಲ್ಲ. ಒಂದ್ ಕ್ವಾರ್ಟರ್ ಹಾಕ ಬಂದಿದ್ದೆ ಬರುವಾಗ. ರೋಜಾ ಟೋಟಲ್ ಅರ್ಚು ಅಳ್ಳಾಡ್ಬೇಡ. ಅರ್ಚು ಏನು ಮಾಡ್ಬೇಡ. ಅರ್ಚನಾ ಅವ್ವ ಮೊಗೆ ತಾಯಿ. ಅರ್ಚು ಅಳ್ಳಾಡ್ಬೇಡ. 1 2 3 4 5 6 7 8 9 10 11 12 ನೋಡ್ರಪ್ಪ ನೋಡಿ ಜೋಡ್ಸು ಲೋಟ ಜೋಡ್ಸು. ರಾಧಕ್ಕ ಅಂತೂ ಇಂತೂ ನೀನ್ ಗಂಡು ತಲೆ ಸರಿ ಮಾಡ್ಬಿಟ್ಟೆ. ನಿನ್ ತಲೆನೇ ಸರಿ ಇಲ್ಲ. ತಲೆ ಸರಿ ಮಾಡಿದೆ ಅಂತ ತಕ್ಷಣ ಲೋಟನೆ ಬಿದ್ದೋದ್ವಲ್ಲ, ತಲೆ ಸರಿಯಾಗಿಲ್ಲ. ಅಣ್ಣ ಅಕ್ಕ ಜೋಡ್ಸು ತಲೆ ಮೇಲೆ ಲೋಟ ಜೋಡ್ಸು. ಆಟದ ಫೈನಲ್ ರೌಂಡ್ ನಮ್ಮ ರಾಧಕ್ಕ ಕೀರ್ತಿ ಅಣ್ಣನ್ ಜೋಡಿ
ಹಾಗೇನೆ ನಮ್ಮ ಮಹೇಶ್ ಅಣ್ಣ ಅನಿತಕ್ಕನ್ ಜೋಡಿ ಇದ್ರಲ್ಲಿ ಯಾರು ಗೆಲ್ತಾರೋ ಅವರು ಫೈನಲ್ ಅಲ್ಲಿ ವಿನ್ ಆಗ್ತಾರೆ. ಜೋಡ್ಸು ತಲೆ ಮೇಲೆ ಲೋಟ ಜೋಡ್ಸು. 1 2 3 ಸ್ಟಾರ್ಟ್. ರೆಡಿ ಅಡ ಅಡ ಅಡ. ಆಹಾ, ಮಹೇಶ್ ಅಣ್ಣ ಏನೋ ಯೋಚನೆ ಮಾಡ್ತೈತಲ್ಲ, ಯಾಕಾದ್ರೂ ಈ ನನ್ನ ಮಗನ ಕೈ ತಗ್ಲಾಕೊಂಡು ಅಂತ ಅನಿಸ್ತೈತೆ ಮಹೇಶ್ ಅಣ್ಣಗೆ ಅಲ್ವಣ? ಅಗರ್ತಾಯ್ತಾ? ಹಾ ರೆಡಿ. ಹಾ 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 ರೆಡಿನಾ ರಥಕ್ಕ ರೆಡಿನಾ? ಅಯ್ಯೋ ಶಿವನೇ ಶಂಭುಲಿಂಗ, ಯಾರ ತಲೆ ಮೇಲೂ ಲೋಟ ನಿಲ್ತಾ ಇಲ್ವಲ್ಲ ರೋಜ? ದೊಡ್ಡ ಬಹುಮನೆಯಲ್ಲಿ ಜೋಡ್ಸು ತಲೆ ಮೇಲೆ ಲೋಟ ಜೋಡ್ಸು ಆಟದಲ್ಲಿ ಗೆದ್ದವರು ನಮ್ಮ ಕೀರ್ತಿ ಅಣ್ಣ. ಜೋಡ್ಸು ತಲೆ ಮೇಲೆ ಲೋಟ ಜೋಡ್ಸು ಆಟದಲ್ಲಿ ರನ್ನರ್ ಅಪ್ ಸೆಕೆಂಡ್ ಪ್ರೈಸ್ ಪಡೆದಿರೋದು ನಮ್ಮ ಮಹೇಶ್ ಅಣ್ಣ. ಆಗ್ಲೇ ಹೇಳ್ತಿತ್ತು, ಹೋಗ ಮರೆ ಯಾವ ನನ್ನ ಮಗ ನಿಂತ್ಕೊತಾನೆ, ನೀವು ಪಿತ್ತನ್ನ ತಿಗೇರ್ಸ್ಬೇಡ ಅಂತವ. ಇನ್ನೊಂದು ಸ್ವಲ್ಪ ಹೊತ್ತಾಗಿರೋ ಅವ್ರು ಹೆಂಡತಿಗೆ ಹೊಡಿಯೋರು, ನಂಗೆ ಹೊಡಿಯೋರು, ಹೆಂಗ ಗೆದ್ಬಿಟ್ರು. ಅದು ರನ್ನರ್ ಅಪ್ಪು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಎಂತೆಂತ ಜನ ಇರ್ತಾರಪ್ಪ. ಒಂದ್ 90 ಕೊಡ್ತೀನಿ, ಕುಡಿಕ ಮನಿ ಕಳಿವಂತ ಹೋಗತ್ತಾಗೆ. ನಾವ್ ಹೆಡ್ತಿರ್ ನಾಯಿ ಅಣ್ಣ ಅಕ್ಕ ಜೋಡ್ಸು ತಲೆ ಮೇಲೆ ಲೋಟ ಜೋಡ್ಸು ಆಟದಲ್ಲಿ ಗೆದ್ದಂತಹ ನಮ್ಮ ಕೀರ್ತಿ ಅಣ್ಣ ಮತ್ತೆ ರಾಧಕ್ಕ ಅವ್ರಿಗೆ ಆಡ್ ಶಾಪ್ ಆರ್ಗ್ಯಾನಿಕ್ ಗೊಬ್ಬರದ ಕಂಪನಿಯ ಮೇನ್ ಮ್ಯಾನೇಜರ್ ಆದಂತಹ ನಮ್ಮ ಸುರೇಶ್ ಅಣ್ಣವರು ಫಸ್ಟ್ ಪ್ಲೇಸ್ ಕೊಡ್ತಾ ಇದ್ರೆ. ಅಣ್ಣ ಕೊಡಿ ಅಣ್ಣ ಅವ್ರಿಗೆ. ಜೋಡ್ಸು ತಲೆ ಮೇಲೆ ಲೋಟ ಜೋಡ್ಸು ಕಾಂಪಿಟೇಷನಲ್ಲಿ 2ನೇ ಪ್ರೈಸ್ ಗೆದ್ದಿದ್ದು ನಮ್ಮ ಮಹೇಶ್ ಅಣ್ಣ ಮತ್ತು ಅನಿತಕ್ಕ. ಇವ್ರಿಗೆ ನಮ್ಮ ಮಹೇಶ್ ಅಣ್ಣ ಅವ್ರ ಕಡೆಯಿಂದ ಈ ಒಂದು ಕೊಡುಗೆ. ಹಾಸನಲ್ಲಿ ಆಯುರ್ವೇದಿಕ್ ಆಯುಷ್ ಶಾಪ್ ಅಂದ್ಬಿಟ್ಟು ಒಂದು ಕಂಪ್ನಿಯನ್ನು ಓಪನ್ ಮಾಡ್ಕೊಂಡಿದ್ದಾರೆ, ಅಂಗಡಿ ಇದೆ. ಆರ್ಗ್ಯಾನಿಕ್ ಗೊಬ್ಬರಗಳು ಬೇಕು ಅಂದರೆ ಮಹೇಶ್ ಅಣ್ಣ ಅವ್ರು ಕಾಂಟ್ಯಾಕ್ಟ್ ಮಾಡಿ. ಅಣ್ಣ ಥ್ಯಾಂಕ್ ಯು ಮಹೇಶ್ ಅಣ್ಣ, ಥ್ಯಾಂಕ್ ಯು.